ಸ್ನೇಹಿತರೆ, ಕೆಲವೊಂದು ಸಲ ನಮ್ಮ ಜೊತೆ ನಿಮ್ಮ ಜೊತೆ ಎಲ್ಲ ಕೆಲವೊಂದು ವಿಚಿತ್ರವಾದ ಘಟನೆಗಳು ನಡೆಯುತ್ತೆ. ಈ ವಿಚಿತ್ರವಾದ ಘಟನೆಗಳ ಬಗ್ಗೆ ನಾವು ಬೇರೆಯವ್ರ ಜೊತೆ ಹೇಳ್ಕೊಂಡ್ರೆ ಯಾರೂ ಕೂಡ ಇದನ್ನು ನಿಜ ಅಂತ ನಂಬಲ್ಲ. ಅವರು ಇದನ್ನು ನಿಜ ಅಂತ ನಂಬೋದಿರಲಿ, ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡ್ತಾರೆ. ಸ್ನೇಹಿತರೆ, ಈ ವಿಚಿತ್ರವಾದ ಘಟನೆಗಳೇ ಒಂಥರ ವಿಚಿತ್ರವಾಗಿರುತ್ತೆ. ಈ ವಿಚಿತ್ರವಾದ ಘಟನೆ ಯಾರ ಜೊತೆ ನಡೆಯುತ್ತೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಘಟನೆಯಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತ. ಸ್ನೇಹಿತರೆ, ಇದೇ ಥರ ಒಂದು ವಿಚಿತ್ರವಾದ ಘಟನೆ ಒಬ್ಬ ವ್ಯಕ್ತಿ ಜೊತೆ ನಡೆಯುತ್ತೆ. ಈ ಘಟನೆ ನಡೆದ ನಂತರ ಆ ವ್ಯಕ್ತಿ ಬೇರೆಯವ್ರ ಜೊತೆ ಈ ಘಟನೆ ಬಗ್ಗೆ ಹೇಳ್ಕೊತಾನೆ. ಆದರೆ ಯಾರೂ ಕೂಡ ಇವನ ಮಾತನ್ನು ನಿಜ ಅಂತ ನಂಬೋದೇ ಇಲ್ಲ. ಯಾಕೆಂದರೆ ಆ ಘಟನೆ ಅಷ್ಟೊಂದು ವಿಚಿತ್ರವಾಗಿರುತ್ತೆ. ಸ್ನೇಹಿತರೆ, ಹಾಗಾದರೆ ಈ ವಿಚಿತ್ರವಾದ ಘಟನೆ ಎಲ್ಲಿ ನಡೆಯುತ್ತೆ? ಈ ವಿಚಿತ್ರವಾದ ಘಟನೆ ಯಾರ ಜೊತೆ ನಡೆಯುತ್ತೆ? ಈ ಘಟನೆಯನ್ನು ಯಾಕೆ ಯಾರೂ ನಿಜ ಅಂತ ನಂಬ್ತಾ ಇಲ್ಲ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಪೂನಾದಿಂದ ಸುಮಾರು ಒಂದು 18-20 ಕಿಲೋಮೀಟರ್ ದೂರದಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಅರುಣ್ ಕುಮಾರ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈ ಅರುಣ್ ಕುಮಾರ್ ಚಿಕ್ಕವನಿದ್ದಾಗ ಇವನ ತಂದೆ ತೀರ್ಕೋತಾರೆ. ಈ ಅರುಣ್ ಕುಮಾರ್ ತಾಯಿ ತುಂಬ ಕಷ್ಟಪಟ್ಟು ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಿಸ್ತಾರೆ. ತಾಯಿ ಆಸೆಗೆ ಮೋಸ ಆಗದಂತೆ ಈ ಅರುಣ್ ಕುಮಾರ್ ದೊಡ್ಡವನಾಗಿ ಕೊನೆಗೂ ಒಂದು ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಈ ಅರುಣ್ ಕುಮಾರ್ ಇಂಜಿನಿಯರ್ ಆದ ನಂತರ ಈ ಅರುಣ್ ಕುಮಾರ್ ಮನೆಯಲ್ಲಿ ಕಷ್ಟಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಈಗ ಒಂದು ಮನೆಯಲ್ಲಿ ತಾಯಿ ಮತ್ತು ಮಗ ಒಳ್ಳೆ ಜೀವನ ಮಾಡ್ತಾ ಇರ್ತಾರೆ. ಈ ಅರುಣ್ ಕುಮಾರ್ ತಂದೆ ತೀರ್ಕೊಂಡಾಗಿಂದ ಈ ಅರುಣ್ ಕುಮಾರ್ ತಾಯಿಗೆ ಒಂಟಿತನ ಕಾಡ್ತಾ ಇರುತ್ತೆ. ಆಗ ಅರುಣ್ ಕುಮಾರ್ ತಂದೆ ತೀರ್ಕೋತಾರೆ. ಆನಂತರ ಈ ಅರುಣ್ ಕುಮಾರ್ ಆಗಾಗ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ. ಮನೆಯಲ್ಲಿ ಈ ಅರುಣ್ ಕುಮಾರ್ ತಾಯಿ ಒಂಟಿ ಜೀವನ ಕಳೀತಾ ಇರ್ತಾರೆ. ಈ ಅರುಣ್ ಕುಮಾರ್ ತಾಯಿಗೆ ಒಂದು ಆಸೆ ಇರುತ್ತೆ. ಈಗ ಮಗನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಹಾಗೀಗೆ ಮಾಡಿ ಮಗನಿಗೆ ಒಂದು ಒಳ್ಳೆ ಕಡೆ ಮದುವೆ ಮಾಡಬೇಕು ಅಂತ. ಆದರೆ ಇನ್ನೊಂದು ಕಡೆ ಇನ್ನೊಂದು ಬೇರೆ ಕತೆ ನಡೀತಾ ಇರುತ್ತೆ. ಈ ಅರುಣ್ ಕುಮಾರ್ ಕೆಲಸ ಮಾಡ್ತಾ ಇದ್ದಂಥ ಆಫೀಸಲ್ಲಿ ಅರುಣ್ ಕುಮಾರ್ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ. ಅದು ಬೇರೆ ಜಾತಿಗೆ ಸೇರಿದಂಥ ಹುಡುಗಿಯಾಗಿರುತ್ತೆ. ಈ ಅರುಣ್ ಕುಮಾರ್ ಆ ಮಾತನ್ನು ತಾಯಿಗೆ ಹೇಳಬೇಕು ಅಂತ ಒಂದು ಯೋಚನೆ ಮಾಡ್ಕೊಂಡಿರ್ತಾನೆ. ಸರಿಯಾದ ಟೈಮ್ ಬರಲಿ ಅಂತ ಕಾಯ್ತಾ ಇರ್ತಾನೆ. ಒಂದು ದಿನ ಅರುಣ್ ಕುಮಾರ್ ಆಫೀಸಿಂದ ಮನೆಗೆ ಬರ್ತಾನೆ. ಆಗ ಅರುಣ್ ಕುಮಾರ್ ತಾಯಿ ಒಂದು ಮಾತು ಹೇಳ್ತಾರೆ. ನೋಡಪ್ಪ, ನಿನಗೆ ಒಂದು ಹೆಣ್ಣು ನೋಡಿದ್ದೀನಿ, ಹೋಗಿ ನೋಡ್ಕೊಂಡು ಬಾ. ನಿನಗೆ ಇಷ್ಟ ಆದರೆ ನನಗೆ ಒಂದು ಮಾತು ಹೇಳು, ನಾನು ಮುಂದಕ್ಕೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅರುಣ್ ಕುಮಾರ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಈಗ ಆ ಬೇರೆ ಜಾತಿ ಹುಡುಗಿ ಬಗ್ಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೆ ತಾಯಿ ಮನಸ್ಸಿಗೆ ನೋವು ಮಾಡೋದಕ್ಕೆ ಅರುಣ್ ಕುಮಾರ್ಗೆ ಇಷ್ಟ ಇಲ್ಲ. ಅದಕ್ಕಾಗಿ ಬರೀ ನೋಡೋದಲ್ವಾ, ಬರೀ ನೋಡ್ಕೊಂಡು ಬಂದು ಆಮೇಲೆ ಇಷ್ಟ ಇಲ್ಲ ಅಂತ ಹೇಳ್ಕೊಬಿಡ್ತೀನಿ ಅಂತ, ಸರಿ ಅಮ್ಮ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅರುಣ್ ಕುಮಾರ್ ತಾಯಿ ಒಂದು ಹೋಟ್ಲ್ ಹೆಸ್ರು ಹೇಳ್ತಾರೆ. ಆ ಹೋಟೆಲಲ್ಲಿ ಒಂದು ಟೇಬಲ್ ಬುಕ್ ಮಾಡಿದ್ದೀನಿ, ಆ ಟೇಬಲ್ನಲ್ಲಿ ಆ ಹುಡುಗಿ ಕಾಯ್ತಾ ಇರ್ತಾಳೆ, ಹೋಗಿ ನೋಡಿಕೊಂಡು ಮಾತಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಅರುಣ್ ಕುಮಾರ್ ಸರಿ ಅಂತ ತಾಯಿಗೆ ಹೇಳ್ಬಿಟ್ಟು ಸಂಜೆ ಒಂದು 8 ಗಂಟೆ ಆಗಿರುತ್ತೆ. ಮನೆಯಿಂದ ಹೊರಡ್ತಾನೆ. ತನ್ನ ಕಾರನ್ನು ತಗೊಂಡು ಆ 20 ಕಿಲೋಮೀಟ್ರ್ ದೂರದಲ್ಲಿದ್ದಂಥ ಮನೆಯಿಂದ ಪೂನಾ ಸಿಟಿಗೆ ಬರ್ತಾನೆ. ಹೀಗೆ ಅರುಣ್ ಕುಮಾರ್ ಕಾರ್ ಡ್ರೈವ್ ಮಾಡ್ತಾ ಮಾಡ್ತಾ ಪೂನಾ ಸಿಟಿಲಿ ತನ್ನ ತಾಯಿ ಹೇಳ್ದಂಥ ಆ ಹೋಟೆಲ್ಗೆ ಬಂದು ನೋಡ್ತಾನೆ. ಅಲ್ಲಿ ಒಂದು ಟೇಬಲ್ ಬುಕ್ ಆಗಿರುತ್ತೆ. ಆ ಟೇಬಲ್ನಲ್ಲಿ ಒಂದು ಹುಡುಗಿ ಕುಂತಿರ್ತಾಳೆ. ಆದರೆ ಆಶ್ಚರ್ಯ, ಆ ಹುಡುಗಿ ತುಂಬ ಸುಂದರವಾಗಿರ್ತಾಳೆ. ಈಗ ಅರುಣ್ ಕುಮಾರ್ ಹೋಗಿ ಆ ಟೇಬಲ್ ಹತ್ರ ಕೂತ್ಕೊಂಡು ಮಾತಾಡ್ತಾನೆ. ಆ ಹುಡುಗಿಗೆ ತಾನೊಂದು ಬೇರೆ ಹುಡುಗಿಗೆ ಪ್ರೀತಿಸ್ತಾ ಇರುವಂಥ ವಿಷಯವನ್ನು ಹೇಳ್ತಾನೆ. ಆ ಹುಡುಗಿ ಕೂಡ ಸರಿ, ನೀವು ನಿನ್ನ ಪ್ರೀತಿನ ಕಂಟಿನ್ಯೂ ಮಾಡಿ, ಹೇಗೋ ಮದುವೆಗೆ ಮುಂಚೆ ನಿಮ್ಮ ಮನಸ್ಸಲ್ಲಿರುವಂಥ ಮಾತನ್ನು ಹೇಳ್ಕೊಂಡ್ರಲ್ಲ, ಅಷ್ಟೇ ಸಾಕು ಅಂತ ಹೇಳ್ತಾಳೆ. ಈ ಅರುಣ್ ಕುಮಾರ್ ಮತ್ತು ಆ ಹುಡುಗಿ ಕುಂತ್ಕೊಂಡು ಸ್ವಲ್ಪ ಹೊತ್ತು ಟೀ ಕಾಫಿ ಕುಡಿತಾರೆ, ಸ್ವಲ್ಪ ತಿಂಡಿ ತಿಂತಾರೆ. ಆನಂತರ ಅರುಣ್ ಕುಮಾರ್ ಆ ಹುಡುಗಿಗೆ ಹೇಳ್ಬಿಡ್ತಾನೆ, ನಾನು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಆ ಹುಡುಗಿ ಕೂಡ ಈ ಅರುಣ್ ಕುಮಾರ್ ಮಾತಿಗೆ ಒಪ್ಕೋತಾಳೆ. ಈಗ ಇವರಿಬ್ಬರು ತಮ್ಮ ತಮ್ಮ ಮನೆ ಕಡೆ ಹೊರಡ್ತಾರೆ. ಈ ಅರುಣ್ ಕುಮಾರ್ ಆ ಹೋಟ್ಲಿಂದ ಹೊರಟು ಈ ಪೂನಾದಲ್ಲಿ ಸ್ವಲ್ಪ ಕೆಲಸ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ತನ್ನ ಮನೆ ಕಡೆ ಹೊರಡ್ತಾನೆ. ಇಷ್ಟೊತ್ತಿಗೆ ಸುಮಾರು ಒಂದು 10:30-11 ಗಂಟೆ ಆಗ್ತಾ ಬಂದಿರುತ್ತೆ. ಈ ಅರುಣ್ ಕುಮಾರ್ ನಿನ್ನೆ ಕೂಡ ಸರಿಯಾಗಿ ನಿದ್ದೆ ಮಾಡಿರಲ್ಲ. ಇವತ್ತು ಕೂಡ ಕೆಲಸದಲ್ಲಿ ತುಂಬ ಸ್ಟ್ರೆಸ್ ಆಗಿರುತ್ತೆ. ಗಾಡಿ ಓಡಿಸ್ತಾ ಬರ್ತಾ ಇರ್ತಾನೆ. ಹೀಗೆ ಬರ್ತಾ ಬರ್ತಾ ಸಿಟಿ ಬಿಟ್ಟು ಸುಮಾರು ಒಂದು 8-10 ಕಿಲೋಮೀಟ್ರ್ ದೂರದಲ್ಲಿ ಬಂದಿರ್ತಾನೆ. ಈ ಅರುಣ್ ಕುಮಾರ್ ಕಾರು ಓಡಿಸ್ತಾ ಯಾಕೋ ಸ್ವಲ್ಪ ತೂಕಡಿಸ್ಬಿಡ್ತಾನೆ. ಹೀಗೆ ತೂಕಡಿಸಿ ಸ್ವಲ್ಪ ಕಣ್ಬಿಟ್ಟು ನೋಡ್ತಾನೆ. ಈ ಕಾರ್ ತುಂಬ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಈ ಕಾರ್ನ ಮುಂದೆ ಒಬ್ಬ ಹೆಂಗಸು ಬಂದ್ಬಿಟ್ಟಿರ್ತಾಳೆ. ಹೀಗೆ ಬಂದಂಥ ಹೆಂಗಸಿಗೆ ಈ ಅರುಣ್ ಕುಮಾರ್ ಕಾರ್ ಹೋಗಿ ಧಡ್ ಅಂತ ಗುದ್ಬಿಡುತ್ತೆ.
ಈ ಅರುಣ್ ಕುಮಾರ್ ಶಾಕ್ ಆಗ್ತಾನೆ. ತನ್ನ ಕಾರ್ನ ಬ್ರೇಕ್ ಹೊಡಿತಾನೆ. ಹೀಗೆ ಬ್ರೇಕ್ ಹೊಡೆದು ಮತ್ತೆ ಇಳಿದು ಕಾರಿಂದ ಆಚೆ ಓಡಿ ಬರ್ತಾನೆ. ನೋಡ್ತಾನೆ ಸುತ್ತಮುತ್ತ ಯಾರೂ ಕಾಣಲ್ಲ. ಇವನು ಈಗ ತಾನೇ ಒಂದು ಹೆಂಗಸಿಗೆ ಆಕ್ಸಿಡೆಂಟ್ ಮಾಡಿರ್ತಾನೆ. ಹೀಗೆ ಕಾರಿಂದ ಹಿಂದೆ ಹೋಗಿ ನೋಡ್ತಾನೆ. ಅಲ್ಲಿ ಒಬ್ಬ ಹೆಂಗಸು ಬೆನ್ನು ಹಿಡ್ಕೊಂಡು ಅಂದರೆ ಸೊಂಟ ಹಿಡ್ಕೊಂಡು ಕುಂತಿರ್ತಾಳೆ. ಅವಳ ಹತ್ರ ಓಡೋಗ್ತಾನೆ. ಅಮ್ಮ ಏನಾಯಿತು 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 ಅಂತಾನೆ. ಈ ಹೆಂಗಸ್ಗೆ ತುಂಬ ಜೋರಾಗಿ ಪೆಟ್ಟಾಗಿರುತ್ತೆ. ಅವಳು ನರಳಾಡ್ತಾ ಇರ್ತಾಳೆ. ಈ ಅರುಣ್ ಕುಮಾರ್ ಹೋಗಿ ನೋಡ್ತಾನೆ. ಆ ಹೆಂಗಸು ಸುಮಾರು ಒಂದು 35-40 ವರ್ಷ ವಯಸ್ಸಾಗಿರುತ್ತೆ. ಆಕೆ ಪಕ್ಕದಲ್ಲಿ ಕೂತ್ಕೊಂಡು, ಅಮ್ಮ ನಡಿ, ಏನಾದರೂ ಏಟಾಗಿದ್ದರೆ ನಿನಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆ ಅಮ್ಮ ಏನೂ ಮಾತಾಡ್ತಾರಲ್ಲ. ಕೊನೆಗೆ ಮುಖ ಎತ್ತಿ ಈ ಅರುಣ್ ಕುಮಾರ್ಗೆ ನೋಡ್ತಾಳೆ. ನೀನೇನಾ ಕಾರ್ ಓಡಿಸ್ತಾ ಇದ್ದಿದ್ದು ಅಂತ ಕೇಳ್ತಾಳೆ. ಹೌದಮ್ಮ, ನಾನೇ ಓಡಿಸ್ತಾ ಇದ್ದಿದ್ದು. ನಾನೆಲ್ಲೋ ನಿದ್ದೆಲಿ ತೂಕಡಿಸ್ಬಿಟ್ನೇನೋ, ತಪ್ಪಾಯಿತು ಕ್ಷಮಿಸಿ ಅಂತ ಹೇಳ್ತೇನೆ. ಆಗ ಅರುಣ್ ಕುಮಾರ್ ಒಂದು ಮಾತು ಹೇಳ್ತಾನೆ. ಅಮ್ಮ, ನಿಮ್ಮ ಮನೆಯಲ್ಲಿ ಹೇಳಿ ನಿಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ನಿಮ್ಮ ಮನೆಯವ್ರಿಗೆ ಈ ವಿಷಯ ಮುಟ್ಟಿಸ್ತೀನಿ ಅಂತ ಹೇಳ್ತಾನೆ. ಆದರೆ ಆ ಹೆಂಗಸು ಒಂದು ಮಾತು ಹೇಳ್ತಾಳೆ. ಅಪ್ಪ, ನನಗೆ ಒಂದು ಕಾಯಿಲೆ ಇದೆ. ಈಗ ನಾನು ನೋಡಿದಂಥ ವಿಷಯವನ್ನು ನಾನು 10 ನಿಮಿಷದ ನಂತರ ಮರೆತುಬಿಡ್ತೀನಿ. ನನ್ನ ಮನೆ ಎಲ್ಲಿದೆ ಅಂತ ನನಗೆ ಜ್ಞಾಪಕ ಇಲ್ಲ ಅಂತ ಹೇಳ್ತಾಳೆ. ಸರಿ, ಒಂದು ಕೆಲಸ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗಿ ನಿಮ್ಮನ್ನು ಅಲ್ಲಿ ಒಪ್ಪಿಸ್ಬಿಡ್ತೀನಿ. ನಿಮ್ಮ ಮನೆಯವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಆ ಅಮ್ಮ, ಇಲ್ಲಪ್ಪ, ನನಗೆ ಪೊಲೀಸರು ಅಂದರೆ ಭಯ ಆಗುತ್ತೆ. ಒಂದು ಕೆಲಸ ಮಾಡು, ನೀನು ಹೋಗು, ಒಂದು 10 ನಿಮಿಷ ಕೂತ್ಕೊಂಡು ಸುಧಾರಿಸ್ಕೊಂಡು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆದರೆ ಅರುಣ್ ಕುಮಾರ್ಗೆ ಮನಸ್ಸೊಪ್ಪಲ್ಲ. ತನ್ನ ಕಾರಿಂದ ಗುದ್ದಿದ್ದಾನೆ, ಪಾಪ ಹೆಂಗಸನ್ನು ಯಾವ ಥರ ಬಿಟ್ಟು ಹೋಗೋದು ಅಂತ. ಆದರೆ ಆ ಹೆಂಗಸಿಗೆ ಬೇರೆ ಇನ್ನೊಂದು ಕಾಯಿಲೆ ಇರುತ್ತೆ. ಸ್ನೇಹಿತರೆ, ನೀವು ಗಜನಿ ಫಿಲಮ್ ನೋಡಿದರೆ ಅದರಲ್ಲಿ ಹೀರೋ ಏನಾದರೂ ಒಂದು ಸೀನ್ ನೋಡ್ತಾನೆ, 10 ನಿಮಿಷದ ನಂತರ ಮರ್ತುಬಿಡ್ತಾ ಇರ್ತಾನೆ. ಆ ಥರದ ಕಾಯಿಲೆ ಈ ಅಮ್ಮನಿಗಿರುತ್ತೆ. ಇಂಥ ಸ್ಥಿತಿಯಲ್ಲಿ ಅರುಣ್ ಕುಮಾರ್ಗೆ ಆ ಅಮ್ಮನ್ನ ಒಬ್ಬಳೇ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗಲ್ಲ. ಅದಕ್ಕೆ ಅರುಣ್ ಕುಮಾರ್ ಹೇಳ್ತಾನೆ, ಅಮ್ಮ, ಒಂದು ಕೆಲಸ ಮಾಡಿ, ನೀವು ಇವತ್ತು ಬಂದು ನಮ್ಮ ಮನೇಲಿ ರೆಸ್ಟ್ ಮಾಡಿ, ನಿಮ್ಮ ಮನೆ ಯಾವುದು ಅಂತ ನಿಮಗೆ ಜ್ಞಾಪಕ ಬಂದರೆ ನಾನು ನಿಮಗೆ ಕರ್ಕೊಂಡೋಗಿ ನಿಮ್ಮ ಮನೆಗೆ ಬಿಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಆ ಅಮ್ಮ ಅರುಣ್ ಕುಮಾರ್ ಕಾರಲ್ಲಿ ಹತ್ತಿ ಕೂತ್ಕೋತಾಳೆ. ಅರುಣ್ ಕುಮಾರ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಅರುಣ್ ಕುಮಾರ್ ಪಕ್ಕದ ಫ್ರಂಟ್ ಸೀಟಲ್ಲಿ ಆ ಅಮ್ಮ ಬಂದು ಕೂತ್ಕೋತಾಳೆ. ಈಗ ಅರುಣ್ ಕುಮಾರ್ ಕಾರ್ ಓಡಿಸ್ತಾ ಓಡಿಸ್ತಾ ತನ್ನ ಮನೆಗೆ ಬರ್ತಾನೆ. ಹೀಗೆ ಕಾಂಪೌಂಡ್ ಗೇಟ್ ಓಪನ್ ಆಗುತ್ತೆ. ಅರುಣ್ ಕುಮಾರ್ ಕಾರ್ ಬರುತ್ತೆ. ಅರುಣ್ ಕುಮಾರ್ ಕಾರಿಂದ ಇಳಿತಾನೆ. ಸ್ನೇಹಿತರೆ, ಈ ಸೀನ್ನ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಯಾಕೆಂದರೆ ಈ ಸೀನ್ ಕೊನೆಯಲ್ಲಿ ನಿಮಗೆ ಬೇಕಾಗುತ್ತೆ. ಅರುಣ್ ಕುಮಾರ್ ತನ್ನ ಕಾರಿಂದ ಇಳಿತಾನೆ. ಡೋರ್ ಓಪನ್ ಮಾಡಿಕೊಂಡು ಕಾರ್ ಇಳಿತಾನೆ. ಆ ಕಡೆಯಿಂದ ಅವ್ನು ನಡ್ಕೊಂಡು ಬಂದು ಇನ್ನೊಂದು ಸೈಡಲ್ಲಿ ಆ ಅಮ್ಮ ಕುಂತಿರ್ತಾಳೆ. ಆ ಡೋರ್ ಓಪನ್ ಮಾಡ್ತಾನೆ. ಆ ಅಮ್ಮ ಇಳಿದು ಕೆಳಗಡೆ ಬರ್ತಾಳೆ. ಆ ಅಮ್ಮನ ಕರ್ಕೊಂಡು ಅರುಣ್ ಕುಮಾರ್ ಮನೆ ಒಳಗಡೆ ಹೋಗ್ತಾನೆ. ಹೀಗೆ ಮನೆ ಒಳಗಡೆ ಹೋದಾಗ ಅರುಣ್ ಕುಮಾರ್ ತಾಯಿ ಬಂದು ಕೇಳ್ತಾರೆ, ಯಾರೀಕೆ ಅಂತ. ಅರುಣ್ ಕುಮಾರ್ ಹೇಳ್ತಾನೆ, ಅಮ್ಮ, ಈ ಥರ ಕಾರ್ ಓಡಿಸ್ತಾ ಇದ್ದೆ, ನಿದ್ದೆಲಿ ಸ್ವಲ್ಪ ತೂಕಡಿಸ್ಬಿಟ್ಟೆ. ಅಷ್ಟರಲ್ಲಿ ಇವ್ರು ಮುಂದೆ ಬಂದ್ಬಿಟ್ಟಿದ್ರು. ನಾನು ಕಾರಿಂದ ಗುದ್ಬಿಟ್ಟೆ. ಆದರೆ ಇವ್ರ ಮನೆ ಯಾವುದು ಅಂತ ಜ್ಞಾಪಕ ಇಲ್ಲ. ಅದಕ್ಕಾಗಿ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಇವತ್ತು ರೆಸ್ಟ್ ಮಾಡಲಿ. ಅವ್ರ ಮನೆ ಯಾವುದು ಅಂತ ಜ್ಞಾಪಕ ಬಂದರೆ ನಾನು ಇವ್ರಿಗೆ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡ್ತೀನಿ, ಇಲ್ಲ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಅರುಣ್ ಕುಮಾರ್ ತಾಯಿ, ಸರಿ, ನನ್ನ ಮಗನಿಂದ ತಪ್ಪಾಗಿದೆ, ಪಾಪ ಏನೋ ಏಟಾಗಿದೆ, ಅವ್ರ ಮನೆ ಯಾವುದಂತ ಜ್ಞಾಪಕ ಇಲ್ಲ, ಇವತ್ತು ರೆಸ್ಟ್ ಮಾಡಲಿ ಅಂತ. ಸರಿ ಅಮ್ಮ, ನೀವು ಊಟ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಆ ಅಮ್ಮ, ನಾನು ಊಟ ಮಾಡಿದ್ದೀನೋ ಇಲ್ವೋ ನನಗೆ ಜ್ಞಾಪಕ ಇಲ್ಲ ಅಂತ ಹೇಳ್ತಾರೆ. ಸರಿ, ಏನಾದರೂ ತಿಂತೀರಾ ಅಂತ ಕೇಳಿದ್ರೆ, ಹಾಂ ಸರಿ, ನನಗೆ ಸ್ವಲ್ಪ ಹಸುವಾಗ್ತಾಯಿದೆ, ಏನಾದರೂ ಕೊಟ್ಟರೆ ತಿಂತೀನಿ ಅಂತ ಹೇಳ್ತಾರೆ. ಅರುಣ್ ಕುಮಾರ್ ತಾಯಿ ಮನೇಲಿ ಏನು ಮಾಡಿದ್ರೋ ಅದನ್ನು ಆ ಅಮ್ಮನಿಗೆ ತಂದು ಕೊಡ್ತಾರೆ. ಆ ಅಮ್ಮ ಕೂತ್ಕೊಂಡು ಊಟ ಮಾಡ್ತಾರೆ. ಎಷ್ಟೊತ್ತಿಗೆ ಈಗಾಗಲೇ ಸುಮಾರು 12 ಗಂಟೆ ಆಗ್ತಾ ಬಂದಿರುತ್ತೆ. ಈ ಅರುಣ್ ಕುಮಾರ್ ತಾಯಿ ಆ ಅಮ್ಮನಿಗೆ ಹಾಲ್ನಲ್ಲಿ ಒಂದು ಬೆಡ್ ಹಾಕ್ಕೊಡ್ತಾರೆ. ನೀವು ಇಲ್ಲಿ ಮನ್ಕಿ, ನಾನು ಅರುಣ್ ಕುಮಾರ್ ಬೇರೆ ಬೇರೆ ರೂಮಲ್ಲಿ ಮಲಗ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಆ ಅಮ್ಮ ಹಾಲ್ನಲ್ಲಿ ಮಲಗಿರ್ತಾರೆ. ಅರುಣ್ ಕುಮಾರ್ ಒಂದು ರೂಮಲ್ಲಿ ಮಲಗ್ತಾರೆ. ಅರುಣ್ ಕುಮಾರ್ ತಾಯಿ ಒಂದು ರೂಮಲ್ಲಿ ಮಲಗ್ತಾರೆ. ಈಗ ಮನೆ ಲೈಟ್ಗಳು ಆಫ್ ಆಗುತ್ತೆ. ಈಗ ಮನೇಲಿ ಎಲ್ಲರೂ ಸೈಲೆಂಟಾಗಿ ಮಲಗಿರ್ತಾರೆ. ಈಗ ಬರ್ತಾ ಬರ್ತಾ ಸುಮಾರು ರಾತ್ರಿ 1-1:15 ಗಂಟೆ ರಾತ್ರಿ ಆಗಿರುತ್ತೆ. ಇದ್ದಕ್ಕಿದ್ದಂತೆ ಅರುಣ್ ಕುಮಾರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅರುಣ್ ಕುಮಾರ್ ನಿದ್ದೆಯಿಂದ ಎದ್ದು ನೋಡ್ತಾನೆ, ಯಾರು ಫೋನ್ ಮಾಡಿರ್ಬೋದು ಅಂತ. ಹೀಗೆ ನೋಡಿದ್ರೆ ಅರುಣ್ ಕುಮಾರ್ ಬಾಸ್ ಫೋನ್ ಮಾಡಿರ್ತಾರೆ. ಫೋನ್ನ ರಿಸೀವ್ ಮಾಡ್ತಾನೆ. ಹಲೋ, ಹೇಳಿ ಸರ್ ಅಂತ ಹೇಳ್ತಾನೆ. ಆ ಕಡೆಯಿಂದ ಅರುಣ್ ಕುಮಾರ್ ಬಾಸ್ ಹೇಳ್ತಾನೆ, ಅರ್ಜೆಂಟಾಗಿ ಒಂದು ಫೈಲ್ ರೆಡಿ ಮಾಡಿಕೊಡು. ನೀನು 5 ಗಂಟೆ ಆದರೂ ಪರವಾಗಿಲ್ಲ, 6 ಗಂಟೆ ಆದರೂ ಪರವಾಗಿಲ್ಲ, ಆದರೆ ಇವತ್ತು ರಾತ್ರಿಯೇ ಆ ಫೈಲ್ ರೆಡಿ ಮಾಡಿಕೊಡು. ಯಾಕೆಂದರೆ ನಾಳೆ ಬೆಳಿಗ್ಗೆ ಫಾರಿನಿಂದ ಕ್ಲೈಂಟ್ ಬರ್ತಾಯಿದ್ದಾರೆ.
ನಾಳೆ ಬೇಕಾದರೆ ನಿನಗೆ ರಜಾ ಕೊಡ್ತೀನಿ, ಆದರೆ ಇಲ್ಲ ಅಂತ ಹೇಳ್ಬೇಡ, ತುಂಬ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಾರೆ. ಈ ಅರುಣ್ ಕುಮಾರ್ಗೆ ಮೊದಲೇ ಸುಸ್ತಾಗಿರುತ್ತೆ, ಆಗ ತಾನೇ ಮಲಗಿರ್ತಾನೆ. ಅರುಣ್ ಕುಮಾರ್ ಹೇಳ್ತಾನೆ, ಸರ್ ನಾನು ಇವತ್ತು ಬೆಳಿಗ್ಗೆ ಎಲ್ಲ ಫ್ರೀಯಾಗಿದ್ದೆ, ಆವಾಗ ಹೇಳೋದಲ್ವ ಅಂತ ಹೇಳ್ತಾನೆ. ಅದಕ್ಕೆ ಅರುಣ್ ಕುಮಾರ್ ಬಾಸ್ ಹೇಳ್ತಾನೆ, ನನಗೂ ಗೊತ್ತಿರಲಿಲ್ಲಪ್ಪ, ಇದು ಇದ್ದಕ್ಕಿದ್ದಂತೆ ಇವಾಗ ಆರ್ಡ್ರ್ ಬಂದಿರೋದು, ನೀನು ಹೇಗಾದರೂ ಮಾಡಿ ಆ ಫೈಲನ್ನು ರೆಡಿ ಮಾಡಿಕೊಟ್ಬಿಡು, ನಿನಗೆ ನಾಳೆ ನಾಡಿದ್ದು 2 ದಿನ ರಜಾ ಕೊಡ್ತೀನಿ ಅಂತ ಹೇಳ್ತಾನೆ. ಅರುಣ್ ಕುಮಾರ್ಗೆ ಸ್ವಲ್ಪ ಖುಷಿಯಾಗುತ್ತೆ. ಅರುಣ್ ಕುಮಾರ್ ಖುಷಿಯಿಂದ ಎದ್ದು ಕೂತ್ಕೋತಾನೆ. ಹೇಗೋ ಒಂದು 2-3 ಗಂಟೆ ಟೈಮ್ ಕೆಲಸ ಅಲ್ವಾ, ಮಾಡಿಕೊಟ್ಬಿಟ್ರೆ ಬಾಸ್ ನನಗೆ 2 ದಿನ ರಜಾ ಕೊಡ್ತಾನೆ ಅಂತ. ಸರಿ ಅಂತ ಫೋನ್ ಕಟ್ ಮಾಡ್ತಾನೆ, ತನ್ನ ಲ್ಯಾಪ್ಟಾಪನ್ನು ಆನ್ ಮಾಡ್ತಾನೆ. ಲ್ಯಾಪ್ಟಾಪ್ ಆನ್ ಮಾಡಿ ವೈಫೈ ಕನೆಕ್ಟ್ ಮಾಡೋದಕ್ಕೆ ನೋಡ್ತಾನೆ. ಅರುಣ್ ಕುಮಾರ್ ಈಗ ತಾನೇ ಬಾಸ್ಗೆ ಫೋನಲ್ಲಿ ಮಾತಾಡಿರ್ತಾನೆ, ಆಗ ನೆಟ್ವರ್ಕ್ ಇರುತ್ತೆ. ಆದರೆ ಈಗ ಲ್ಯಾಪ್ಟಾಪ್ ಆನ್ ಮಾಡಿ ನೋಡ್ತಾನೆ, ನೆಟ್ವರ್ಕ್ ಇರಲ್ಲ. ಈಗ ಈ ಬಾಸ್ ಬೇರೆ ಹೇಳಿದ್ದಾನೆ ಕೆಲಸ ತುಂಬ ಅರ್ಜೆಂಟ್ ಅಂತ. ಈ ಅರುಣ್ ಕುಮಾರ್ ಅವ್ರ ಮನೆ ಸಿಟಿಯಿಂದ ತುಂಬ ದೂರ ಇರೋದ್ರಿಂದ ಇವ್ರ ಮನೆಯಲ್ಲಿ ಆಗಾಗ ನೆಟ್ವರ್ಕ್ ಸರಿಯಾಗಿ ಬರ್ತಾ ಇರಲ್ಲ. ಅಂಥ ಟೈಮಲ್ಲಿ ಅರುಣ್ ಕುಮಾರ್ ತನ್ನ ಮನೆಯ ಮೇಲೆ ಅಂದರೆ ತಾರಸಿ ಮೇಲೆ ಹೋಗಿ ಕೆಲವೊಂದು ಅರ್ಜೆಂಟ್ ಕೆಲಸಗಳನ್ನ ಮಾಡ್ಕೋತಾ ಇರ್ತಾನೆ. ಅರುಣ್ ಕುಮಾರ್ ತನ್ನ ಫೋನು ಮತ್ತು ಲ್ಯಾಪ್ಟಾಪ್ ಇದನ್ನೆಲ್ಲ ಎತ್ಕೊಂಡು ತಾರಸಿ ಮೇಲೆ ಹೋಗ್ತಾನೆ. ಅಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಅರುಣ್ ಕುಮಾರ್ ತಾಯಿ ಮನೆಯಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಈಗ ಅರುಣ್ ಕುಮಾರ್ ತಾರಸಿ ಮೇಲೆ ಅಂದರೆ ಬಿಲ್ಡಿಂಗ್ ಮೇಲೆ ಹೋಗಿ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿರುತ್ತೆ. ಇಲ್ಲಿ ಮನೆ ಒಳಗಡೆ ಅರುಣ್ ಕುಮಾರ್ ತಾಯಿ ಮತ್ತು ಆ ಅಮ್ಮ ನಿದ್ದೆ ಮಾಡ್ತಾ ಇರ್ತಾರೆ. ಅರುಣ್ ಕುಮಾರ್ ತಾಯಿ ನಿದ್ದೆ ಮಾಡ್ತಾ ಇರ್ತಾರೆ. ಅವ್ರಿಗೆ ನಿದ್ದೆಯಲ್ಲಿ ಯಾರೋ ಮನೇಲಿ ಜೋರಾಗಿ ಕುಣಿತಾ ಇರೋ ಥರ ಒಂದು ಸೌಂಡ್ ಬರುತ್ತೆ. ಅರುಣ್ ಕುಮಾರ್ ತಾಯಿ ಗಾಬರಿಯಿಂದ ಎದ್ದು ಕೂತ್ಕೋತಾರೆ. ಈ ಅರುಣ್ ಕುಮಾರ್ ತಾಯಿಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಮನೇಲಿ ಯಾರು ಈ ಥರ ದಡ್ಡ ದಡ್ಡ ಅಂತ ಕುಣಿತಾ ಇದ್ದಾರೆ ಅಂತ. ಅವರು ತಮ್ಮ ರೂಮ್ ಬಾಗಿಲನ್ನು ಓಪನ್ ಮಾಡ್ತಾರೆ, ಹಾಲ್ಗೆ ಬಂದು ನೋಡ್ತಾರೆ. ಈ ಥರ ಹಾಲ್ಗೆ ಬಂದು ನೋಡಿದಾಗ ಆ ಬೆಡ್ ಮೇಲೆ ಮಲಗಿದಂತಹ ಅಮ್ಮ ಎಲ್ಲೂ ಕಾಣಲ್ಲ. ಈ ಅರುಣ್ ಕುಮಾರ್ ತಾಯಿಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ, ಸ್ವಲ್ಪ ಭಯ ಆಗುತ್ತೆ. ಈಗ ತಾನೇ 1 ಗಂಟೆ ಟೈಮ್ ಮುಂಚೆ ಮಲಗಿದ್ಲು, ಈ ಅಮ್ಮ ಎಲ್ಲೇ ಹೋದ್ಲು ಅಂತ. ಇನ್ನೂ ಒಂದು 2-3 ಹೆಜ್ಜೆ ಮುಂದೆ ಬಂದು ನೋಡ್ತಾರೆ, ಆ ಅಮ್ಮ ಎಲ್ಲೂ ಕಾಣಲ್ಲ. ಇವರು ಹಿಂದೆ ತಿರುಗಿ ನೋಡ್ತಾರೆ. ಇವ್ರ ಹಿಂದೆ ಆ ಅಮ್ಮ ಬಂದು ನಿಂತಿರ್ತಾಳೆ. ಆ ಅಮ್ಮನ ಕೂದಲೆಲ್ಲ ಕೆದ್ರೋಗಿರುತ್ತೆ. ಆಕೆ ದಗ 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 ಅಂತ ಕುಣಿದು ಸುಸ್ತಾಗ್ಬಿಟ್ಟಿರ್ತಾಳೆ. ಮೈಯೆಲ್ಲ ಬೆವ್ತೋಗಿರುತ್ತೆ. ಆಕೆ ಅಷ್ಟು ದೂರದಲ್ಲಿ ನಿಂತಿದ್ರು ಕೂಡ ಆಕೆ ಮೈನ ಬೆವರು ವಾಸನೆ ಈ ಅರುಣ್ ಕುಮಾರ್ ತಾಯಿಗೂ ಹೊಡಿತಾ ಇರುತ್ತೆ. ಅಂದರೆ ಆಕೆ ಅಷ್ಟೊಂದು ಜೋರಾಗಿ ಕುಣಿತಾ ಇರ್ತಾಳೆ. ಈ ಅರುಣ್ ಕುಮಾರ್ ತಾಯಿ ಕೇಳ್ತಾರೆ, ಯಾರಮ್ಮ ಮನೇಲಿ ಕುಣಿತಾ ಇದ್ದಿದ್ದು, ನೀನೇನಾ ಅಂತ ಕೇಳ್ತಾರೆ. ಅದಕ್ಕೆ ಆ ಅಮ್ಮ, ಹೌದು ನಾನೇ ಡ್ಯಾನ್ಸ್ ಮಾಡ್ತಾಯಿದ್ದೆ ಅಂತ ಹೇಳ್ತಾರೆ. ಈ ಅರುಣ್ ಕುಮಾರ್ ತಾಯಿ, ಇಷ್ಟೊತ್ತಲ್ಲಿ ಅರ್ಧ ರಾತ್ರಿಲಿ ಯಾರಾದರೂ ಕುಣಿತಾರಾ ಅಂತ ಕೇಳ್ತಾರೆ. ಹೌದು, ಈ ಅರ್ಧ ರಾತ್ರಿಲಿ ಯಾರು ಕುಣಿತಾರೆ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಈ ಮಾತನ್ನು ಕೇಳಿದಾಗ ಅರುಣ್ ಕುಮಾರ್ ತಾಯಿಗೆ ಭಯ ಆಗುತ್ತೆ. ಯಾಕಂದರೆ ಅರ್ಧ ರಾತ್ರಿಲಿ ಯಾರು ಕುಣಿತಾರೆ ಅಂತ ಅರುಣ್ ಕುಮಾರ್ ತಾಯಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ಅರುಣ್ ಕುಮಾರ್ ತಾಯಿ ಸಿಕ್ಕಾಪಟ್ಟೆ ಹೆದರಿರ್ತಾರೆ. ಅವರು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಈ ಹಿಂದೆ ನಿಂತಿದ್ದಂಥ ಅಮ್ಮ ಈ ಅರುಣ್ ಕುಮಾರ್ ತಾಯಿ ಬೆನ್ನಿಗೆ ಬಂದು ಜೋರಾಗಿ ತಳ್ತಾಳೆ. ಹೀಗೆ ತಳ್ಳಿದಾಗ ಅರುಣ್ ಕುಮಾರ್ ತಾಯಿ ಹೋಗಿ ಒಂದು ಗೋಡೆಗೆ ಡಿಚ್ಚಿ ಹೊಡಿತಾರೆ. ಇವರು ಡಿಚ್ಚಿ ಹೊಡೆದಾಗ ಅವ್ರಿಗೆ ಹಣೆಗೆ, ಮೂಗಿಗೆ ಮತ್ತು ತುಟಿಗೆ ತುಂಬ ಜೋರಾದ ಏಟು ಬೀಳುತ್ತೆ. ಅವರು ಅಲ್ಲೇ ಕುಸ್ತು ಬಿದ್ದೋಗ್ತಾರೆ. ಅವರು ನೆಲದ ಮೇಲೆ ಬಿದ್ದಿರ್ತಾರೆ. ಈ ಅಮ್ಮ ಬಂದು ಅರುಣ್ ಕುಮಾರ್ ತಾಯಿ ಎದೆ ಮೇಲೆ ಕೂತ್ಕೊಬಿಡ್ತಾಳೆ. ಇಷ್ಟೊತ್ತಿನವರೆಗೆ ಈ ಅಮ್ಮ ಎಲ್ಲ ಸರಿಯಾಗಿರ್ತಾಳೆ. ಆದರೆ ಈಗ ಬರ್ತಾ ಬರ್ತಾ ಈಕೆಗೆ ಮೊದಲು ಉಗುರೆಲ್ಲ ಸಾಮಾನ್ಯವಾಗಿರುತ್ತೆ. ಆದರೆ ಬರ್ತಾ ಬರ್ತಾ ಒಂದೊಂದು ಉಗುರು ಇಷ್ಟಿಷ್ಟು ಉದ್ದಾಗಿರುತ್ತೆ, ಕಣ್ಗುಡ್ಡೆ ಇಷ್ಟಿಷ್ಟು ದಪ್ಪ ಆಗಿರುತ್ತೆ. ಅಷ್ಟೇ ಅಲ್ಲ, ನಾಲಿಗೆ ಬೇರೆ ಕಪ್ಪಾಗಿರುತ್ತೆ. ಈಕೆ ಮುಖವನ್ನು ನೋಡ್ತಾ ಇದ್ದರೆ ಅರುಣ್ ಕುಮಾರ್ ತಾಯಿಗೆ ಎಲ್ಲಿ ಈಗಲೇ ಜೀವ ಹೊಂಟೋಗುತ್ತೋ ಅನ್ನೋಂಥ ಒಂದು ಭಯ ಆಗ್ತಾ ಇರುತ್ತೆ. ಅರುಣ್ ಕುಮಾರ್ ತಾಯಿ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತಾರೆ, ನರಳಾಡ್ತಾ ಇರ್ತಾರೆ. ಆ ಅಮ್ಮ ಬಂದು ಅರುಣ್ ಕುಮಾರ್ ತಾಯಿ ಎದೆ ಮೇಲೆ ಕೂತ್ಕೊಬಿಡ್ತಾಳೆ. ಕೂತ್ಕೊಬಿಟ್ಟು ಜೋರಾಗಿ ಕತ್ತನ್ನು ಹಿಸುಕ್ತಾ ಇರ್ತಾಳೆ. ಈಗ ಅರುಣ್ ಕುಮಾರ್ ತಾಯಿ ಕಣ್ಗಳು ಮಂಜಾಗ್ತಾ ಇರುತ್ತೆ. ಈಕೆ ಕತ್ತನ್ನು ಜೋರಾಗಿ ಹಿಸುಕ್ತಾ ಇರ್ತಾಳೆ. ಹೀಗೆ ಕತ್ತನ್ನು ಹಿಸುಕ್ತಾ ತನ್ನ ನಾಲಿಗೆಯನ್ನು ಆಚೆ ತೆಗಿತಾಳೆ. ಇಷ್ಟುದ್ದ ನಾಲಿಗೆ ಆಚೆ ಬಂದಿರುತ್ತೆ. ಇಷ್ಟೊತ್ತಿಗೆ ಸರಿಯಾಗಿ ಅರುಣ್ ಕುಮಾರ್ ಮನೆಯಲ್ಲಿ ಒಂದು ಬೆಕ್ಕಿರುತ್ತೆ. ಅದು ಮಿಯಾವ್ ಮಿಯಾವ್ ಅಂತ ಸೌಂಡ್ ಮಾಡ್ತಾ ಹಾಲ್ಗೆ ಬರುತ್ತೆ. ಈ ಕತ್ತನ್ನು ಹಿಸುಕ್ತಾ ಇದ್ದಂಥ ಅಮ್ಮ ಆ ಬೆಕ್ಕನ ಕಡೆ ನೋಡ್ತಾಳೆ. ಈ ಅರುಣ್ ಕುಮಾರ್ ತಾಯಿ ಕತ್ತನ್ನು ಬಿಟ್ಬಿಟ್ಟು ಆ ಬೆಕ್ಕನ ಕಡೆ ಓಡೋಗ್ತಾಳೆ. ಬರೀ 2 ತಾಪಿಗೆ ಹೋಗಿ ಆ ಬೆಕ್ಕನ್ನ ಹಿಡ್ಕೋತಾಳೆ. ಆ ಬೆಕ್ಕನ್ನ ಹಿಡ್ಕೊಂಡು ಆ ಬೆಕ್ಕನ ಕತ್ತನ್ನು ಕರ 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 ಅಂತ ತಿರುಗಿಸ್ತಾಳೆ.
ಆ ಬೆಕ್ಕು ವಿಲ ವಿಲ ಒದ್ದಾಡ್ತಾ ಇರುತ್ತೆ. ಆ ಕತ್ತು ಮತ್ತು ರುಂಡ ಮುಂಡ ಬೇರೆ ಬೇರೆ ಆಗಿಬಿಡುತ್ತೆ. ಅದನ್ನು ಕಿತ್ಬಿಡ್ತಾಳೆ. ಈಗ ಬೆಕ್ಕಿಂದ ರಕ್ತ ಸೋರೋದಕ್ಕೆ ಶುರು ಆಗುತ್ತೆ. ಆ ರಕ್ತವನ್ನು ಬಾಯಿಗೆ ಇಟ್ಕೊತಾಳೆ. ಆ ರಕ್ತವನ್ನು ಸರ 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 ಅಂತ ಹೀರ್ತಾ ಇರ್ತಾಳೆ. ಈಕೆ ಈ ಬೆಕ್ಕಿನ ರಕ್ತ ಹೀರ್ತಾ ಇರೋದನ್ನು ನೋಡಿ ಅರುಣ್ ಕುಮಾರ್ ತಾಯಿ ನಿಜಕ್ಕೂ ತುಂಬ ಹೆದರ್ತಾರೆ. ಅವರು ಮನಸ್ಸಲ್ಲಿ ಒಂದು ಯೋಚನೆ ಮಾಡ್ತಾರೆ, ಈಕೆ ಬರೀ ಈ ಬೆಕ್ಕನ್ನೇ ಬಿಡ್ತಾ ಇಲ್ಲ, ಇನ್ನು ನನ್ನನ್ನು ಜೀವಂತವಾಗಿ ಬಿಡ್ತಾಳ, ಹೇಗೋ ನನ್ನ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಅರುಣ್ ಕುಮಾರ್ ತಾಯಿ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಅರುಣ್ ಕುಮಾರ್ ತಾಯಿ ಓಡ್ತಾ ಇರೋದನ್ನು ನೋಡಿ ಆ ಯಮ್ಮ ಹಿಂದೆಯಿಂದ ಬಂದು ಅರುಣ್ ಕುಮಾರ್ ತಾಯಿ ಬೆನ್ನಿಗೆ ರಪ್ ಅಂತ ಹೊಡೆದು ಹಾಗೆ ಪರ್ಚ್ಬಿಡ್ತಾಳೆ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಂತೆ ಈಕೆಗೆ ಉಗುರು ಇಷ್ಟಿಷ್ಟು ಉದ್ದ ಇರುತ್ತೆ, ತುಂಬ ಚೂಪಾಗಿರುತ್ತೆ. ಈಕೆ ಹೀಗೆ ಹೊಡೆದು ಹೀಗೆ ಪರ್ಚೋದ್ರಿಂದ ಈ ಅರುಣ್ ಕುಮಾರ್ ತಾಯಿಗೆ ಹಿಂದೆಯಿಂದ ಬಂದು ಯಾವುದೋ ಹುಲಿ ಪರ್ಚ್ಬಿಡ್ತೇನೋ ಅನ್ನೋ ಥರ ಒಂದು ಭಾಸ ಆಗುತ್ತೆ. ಈಕೆ ಹೀಗೆ ಹಿಂದೆಯಿಂದ ಜೋರಾಗಿ ಬಂದು ಹೊಡೆದಾಗ ಅರುಣ್ ಕುಮಾರ್ ತಾಯಿ ಮತ್ತೆ ಹೋಗಿ ಗೋಡೆಗೆ ಡಿಚ್ಚಿ ಹೊಡ್ಕೋತಾರೆ. ಈ ಸಲ ಇವ್ರಿಗೆ ನನ್ನ ಜೀವ ಹೋಗೇ ಬಿಡ್ತು ಅಂತ ಅಂದ್ಕೊಬಿಡ್ತಾರೆ. ಈಗ ಇವರು ನೆಲದ ಮೇಲೆ ಕೆಳಗಡೆ ಬಿದ್ದಿರ್ತಾರೆ. ಹೀಗೆ ಇವರು ಎರಡೆರಡು ಸಲ ಹೋಗಿ ಗೋಡೆಗೆ ಡಿಚ್ಚಿ ಹೊಡೆದ್ರಿಂದ ಅರುಣ್ ಕುಮಾರ್ ತಾಯಿ ತಲೆಯಿಂದ ರಕ್ತ ಈಗ ತುಂಬ ಜಾಸ್ತಿ ಸೋರೋದಕ್ಕೆ ಶುರುವಾಗುತ್ತೆ. ಈಗ ಈ ರಕ್ತ ಗಾರೆ ಮೇಲೆಲ್ಲ ಹರಿದಾಡ್ತಾ ಇರುತ್ತೆ. ಈಗ ಈಕೆ ಈ ಅರುಣ್ ಕುಮಾರ್ ತಾಯಿನ ಅಲ್ಲೇ ಬಿಟ್ಬಿಡ್ತಾಳೆ. ಯಾಕೆಂದರೆ ಅವರು ಸುಸ್ತಾಗಿ ಬಿದ್ದಿರ್ತಾರೆ. ಆದರೆ ಅವ್ರ ಪಕ್ಕದಲ್ಲಿ ರಕ್ತ ಹರಿತಾ ಇರುತ್ತೆ. ಆ ರಕ್ತದ ಕಡೆ ಹೋಗ್ತಾಳೆ. ಮೊದಲು ರಕ್ತವನ್ನು ಮೂಸಿ ನೋಡ್ತಾಳೆ. ಆನಂತರ ತನ್ನ ಕಪ್ಪು ನಾಲ್ಗೆನ ಆಚೆ ತೆಗಿತಾಳೆ. ಆಕೆ ಇಷ್ಟುದ್ದ ನಾಲ್ಗೆ ತೆಗೆದು ಆ ರಕ್ತವನ್ನು ನೆಕ್ಕೋದಕ್ಕೆ ಶುರು ಮಾಡ್ತಾಳೆ. ಒಂದು ಕಡೆಯಿಂದ ಒಂಚೂರು ಬಿಡ್ದಂತೆ ರಕ್ತವನ್ನು ನೆಕ್ತಾ ಬರ್ತಾಳೆ. ಹೀಗೆ ಬರ್ತಾ ಬರ್ತಾ ರಕ್ತ ಎಲ್ಲ ತೀರೋದ ನಂತರ ಈಕೆ ಮತ್ತೆ ಬಂದು ಈ ಅರುಣ್ ಕುಮಾರ್ ತಾಯಿ ಎದೆ ಮೇಲೆ ಕೂತ್ಕೊಂಡು ಕತ್ತಿಸ್ಕೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಜೋರಾಗಿ ಕತ್ತು ಹಿಸುಕ್ತಾನೆ ಇರ್ತಾಳೆ. ಆದರೆ ಇಷ್ಟರಲ್ಲಿ ಈಕೆ ತಲೆ ಮೇಲೆ ಯಾರೋ ಬಂದು ಜೋರಾಗಿ ರಪ್ ಅಂತ ಹೊಡಿತಾರೆ. ಹಿಂದೆ ತಿರುಗಿ ನೋಡಿದ್ರೆ ಅರುಣ್ ಕುಮಾರ್ ನಿಂತಿರ್ತಾನೆ. ಅವನ ಕೈಯಲ್ಲಿ ಒಂದು ಹೂವಿನ ಕುಂದ ಇರುತ್ತೆ. ಇಷ್ಟು ಜೋರಾಗಿ ಹೊಡೆದಿದ್ರು ಕೂಡ ಆ ಯಮ್ಮನಿಗೆ ಒಂಚೂರು ನೋವಾಗಿರಲ್ಲ, ಆ ಯಮ್ಮನಿಗೆ ಒಂಚೂರು ಏಟಾಗಿರಲ್ಲ. ಆದರೆ ಆ ಯಮ್ಮನಿಗೆ ಈಗ ಅರುಣ್ ಕುಮಾರ್ ಮೇಲೆ ಕೋಪ ಬರುತ್ತೆ. ಈಗ ಈಕೆ ಅರುಣ್ ಕುಮಾರ್ ತಾಯಿನ ಬಿಟ್ಟು ಅರುಣ್ ಕುಮಾರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಎದೊಳಗೆ ಹೋಗ್ತಾಳೆ. ಇಷ್ಟರಲ್ಲಿ ಅರುಣ್ ಕುಮಾರ್ ಆಕೆ ಎದೆ ಮೇಲೆ ಜೋರಾಗಿ ಕಾಲಿಂದ ಒದಿತಾನೆ. ಆಕೆ ಹೋಗಿ ಒಂದಷ್ಟು ದೂರ ಬಿದ್ದುಬಿಡ್ತಾಳೆ. ಅರುಣ್ ಕುಮಾರ್ ತನ್ನ ತಾಯಿನ ಹೇಳ್ಕೊಂಡು ದರ 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 ಅಂತ ಆಚೆ ಓಡೋಗ್ತಾನೆ. ಹೀಗೆ ಓಡೋಗಿ ಆ ಮನೆಯ ಬಾಗಿಲನ್ನು ಆಚೆಯಿಂದ ಲಾಕ್ ಮಾಡ್ಕೋತಾನೆ. ಹೀಗೆ ಆಚೆ ಬಂದಂಥ ಈ ಅರುಣ್ ಕುಮಾರ್ ಮೊದಲು ಪೊಲೀಸರಿಗೆ ಫೋನ್ ಮಾಡ್ತಾನೆ. ಸ್ನೇಹಿತರೆ, ಇಲ್ಲಿ ನೀವು ಯೋಚನೆ ಮಾಡ್ತಾ ಇರ್ಬೋದು, ಮನೆಯಲ್ಲಿ ಇಷ್ಟೆಲ್ಲ ಗಲಾಟೆ ನಡೀತಾ ಇದ್ರೂ ಕೂಡ ಅರುಣ್ ಕುಮಾರ್ಗೆ ಸ್ವಲ್ಪನೂ ಕೇಳಿಸ್ಲಿಲ್ವ ಅಂತ. ಅರುಣ್ ಕುಮಾರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡುವಾಗ ಕಿವಿಲಿ ಹೆಡ್ಫೋನ್ ಹಾಕ್ಕೊಂಡಿರ್ತಾನೆ. ಆ ಹೆಡ್ಫೋನ್ ತೆಗೆದು ಮನೆ ಒಳಗಡೆ ಬಂದು ನೋಡಿದಾಗ ಈ ಥರದ ಒಂದು ಘಟನೆ ನಡೀತಾ ಇರುತ್ತೆ. ಈಗ ಅರುಣ್ ಕುಮಾರ್ ತಾಯಿ ಮತ್ತು ಅರುಣ್ ಕುಮಾರ್ ಆಚೆ ನಿಂತಿರ್ತಾರೆ. ಅರುಣ್ ಕುಮಾರ್ ಪೊಲೀಸರಿಗೆ ಫೋನ್ ಮಾಡಿರ್ತಾನೆ. ಆ ಪೊಲೀಸರು ಎಲ್ಲಿದ್ರೋ ಏನೋ ಗೊತ್ತಿಲ್ಲ, ಪಾಪ ಒಂದು 15-20 ನಿಮಿಷಕ್ಕೆ ಈ ಅರುಣ್ ಕುಮಾರ್ ಮನೆ ಹತ್ರ ಬರ್ತಾರೆ. ಈಗ ಅರುಣ್ ಕುಮಾರ್ ಪೊಲೀಸರಿಗೆ ಹೇಳ್ತಾನೆ, ಸರ್, ನಮ್ಮ ಮನೆ ಒಳಗಡೆ ಯಾರೋ ಒಬ್ಬರು ಹೆಂಗಸರು ಬಂದು ಸೇರ್ಕೊಬಿಟ್ಟಿದ್ದಾರೆ, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ, ನಮ್ಮ ತಾಯಿಗೆ ನೋಡಿ ಹೊಡೆದು ಬಡ್ದು ಈ ಥರ ಎಲ್ಲ ಆಗಿದೆ ಅಂತ ಹೇಳ್ತಾನೆ. ಈ ಪೊಲೀಸ್ರ ಜೊತೆ ಒಬ್ಬ ಲೇಡೀಸ್ ಕಾನ್ಸ್ಟೇಬಲ್ ಕೂಡ ಬಂದಿರ್ತಾರೆ. ಸರಿ ಅಂತ ಅವರು ಮನೆ ಬಾಗಿಲನ್ನು ಓಪನ್ ಮಾಡಿ ಈ 2 ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಆ ಲೇಡೀಸ್ ಕಾನ್ಸ್ಟೇಬಲ್ 3 ಜನ ಆ ಮನೆ ಒಳಗಡೆ ಹೋಗಿ ನೋಡ್ತಾರೆ. ಆದರೆ ಒಳಗಡೆ ಹೋಗಿ ನೋಡಿದ್ರೆ ಆ ಮನೆಯಲ್ಲಿ ಯಾರೂ ಇರಲ್ಲ. ಹೀಗೆ ಮನೆ ಒಳಗಡೆ ಎಲ್ಲ ಕಡೆ ಹುಡುಕಾಡ್ತಾರೆ, ಸಂಧಿ ಪಂದಿ ಎಲ್ಲ ಹುಡುಕಾಡ್ತಾರೆ. ಆದರೆ ಎಲ್ಲೇ ನೋಡಿದ್ರೂ ಕೂಡ ಆ ಮನೆಯಲ್ಲಿ ಯಾರೂ ಇರಲ್ಲ. ಆಗ ಆ 3 ಜನ ಪೊಲೀಸರು ಆಚೆ ಬರ್ತಾರೆ. ಈ ಅರುಣ್ ಕುಮಾರ್ ಹೇಳ್ತಾರೆ, ಸರಿ, ಅರ್ಧ ರಾತ್ರಿಲಿ ನೀವು ಈ ಥರ ಎಲ್ಲ ಸುಮ್ಮನೆ ಫೋನ್ ಮಾಡಿ ನಮಗೆ ಈ ಥರ ತೊಂದರೆ ಕೊಡ್ತೀರಲ್ಲ, ನಿಮ್ಮ ಮನೆಯಲ್ಲಿ ಒಳಗಡೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅರುಣ್ ಕುಮಾರ್ ತಾಯಿ ಮುಖ ನೋಡ್ಕೋತಾರೆ. ಯಾಕೆಂದರೆ ಈಗ ತಾನೇ ಅವ್ರ ಮನೆಯಲ್ಲಿ ಅಷ್ಟು ದೊಡ್ಡ ಘಟನೆ ನಡೆದಿರುತ್ತೆ. ಈಗ ಅರುಣ್ ಕುಮಾರ್ ತಾಯಿ ಒಳಗಡೆ ಹೋಗಿ ನೋಡ್ತಾರೆ. ಹಾಗೆ ನೋಡಿದಾಗ ಆ ಮನೆಯಲ್ಲಿ ಒಂದು ಬೆಕ್ಕಿನ ರುಂಡ ಮುಂಡ ಬೇರೆಯಾಗಿ ಬಿದ್ದಿರುತ್ತೆ. ಅಷ್ಟು ಬಿಟ್ಟರೆ ಆ ಮನೆ ಒಳಗಡೆ ಯಾರೂ ಇರಲ್ಲ. ಅರುಣ್ ಕುಮಾರ್ ಪೊಲೀಸರಿಗೆ ನಾನಾ ರೀತಿ ತಿಳಿಸಿ ಹೇಳ್ತಾನೆ, ಸರ್, ನಮ್ಮ ಮನೆಗೆ ಒಬ್ಬ ಹೆಂಗಸು ಬಂದಿದ್ಲು ನೋಡಿ, ನಮ್ಮ ತಾಯಿಗೆ ಹೊಡೆದು ಬಡ್ದು ನೋಡಿ, ಹಿಂದೆ ಬೇರೆ ಇಷ್ಟು ಪರಿಚಿದ್ದಾಳೆ ಅಂತ ತೋರಿಸ್ತಾನೆ. ಆ ಲೇಡಿ ಕಾನ್ಸ್ಟೇಬಲ್ ಈ ಅರುಣ್ ಕುಮಾರ್ ತಾಯಿ ಬೆನ್ನನ್ನು ಬಂದು ನೋಡ್ತಾಳೆ. ಆದರೆ ಅಲ್ಲಿ ಯಾರೂ ಮನುಷ್ಯರು ಪರಿಚಿರೋ ಥರ ಕಾಣ್ತಾ ಇರಲ್ಲ. ಅದು ಯಾವುದೋ ಒಂದು ಬೆಕ್ಕು ಪರಿಚಿರೋ ಥರ ಕಾಣ್ತಾ ಇರುತ್ತೆ. ಇಲ್ಲಿ ಬೆಕ್ಕು ಪರಿಚಿರೋ ಥರ ಕಾಣ್ತಾ ಇರುತ್ತೆ. ಅದಕ್ಕೆ ಪೊಲೀಸರು ಏನಂತಾರೆ, ನಿನ್ನ ತಾಯಿ ಮತ್ತು ಈ ಬೆಕ್ಕು ಹೊಡೆದಾಡ್ದಿರ್ಬೋದು, ಅದಕ್ಕಾಗಿ ಆ ಬೆಕ್ಕು ಈ ಥರ ಪರಿಚಿರ್ಬೋದು ಅಂತ ಹೇಳ್ತಾರೆ. ಅರುಣ್ ಕುಮಾರ್, ಇಲ್ಲ ಸರ್, ಈ ಥರ ಎಲ್ಲ ಆಗಿದೆ, ನೀವೊಂದು ಕೆಲಸ ಮಾಡಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ ಅಂತ ಹೇಳ್ತಾನೆ.
ಸರಿ ನಾಳೆ ಬೆಳಿಗ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಪೊಲೀಸರು ಅಲ್ಲಿಂದ ಹೊರಟೋಗ್ತಾರೆ. ಬೆಳಿಗ್ಗೆ ಅರುಣ್ ಕುಮಾರ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಬರೆಸ್ತಾನೆ. ಈಗ ಇದಾಗಿ ಒಂದು 3-4 ದಿನ ಕಳೆಯುತ್ತೆ. 3-4 ದಿನ ಕಳೆದ ನಂತರ ಈ ಅರುಣ್ ಕುಮಾರ್ ಮನೆಗೆ ಪೊಲೀಸರು ಬರ್ತಾರೆ. ಹೀಗೆ ಬಂದಂಥವರು ಅರುಣ್ ಕುಮಾರ್ಗೆ ಕೇಳ್ತಾರೆ, ನಿಮ್ಮ ತಾಯಿ ಆರೋಗ್ಯ ಈಗ ಹೇಗಿದೆ ಅಂತ ಕೇಳ್ತಾರೆ. ಅದಕ್ಕೆ ಅರುಣ್ ಕುಮಾರ್ ಹೇಳ್ತಾನೆ, ಸರ್ ಆವತ್ತು ನಡೆದಂಥ ಘಟನೆಯಿಂದ ಈಗ ನಾವು ಸ್ವಲ್ಪವಾಗಿ ಚೇತರಿಸ್ತಾ ಬಂದಿದ್ದೀವಿ. ನಮ್ಮ ತಾಯಿ ಕೂಡ ಈಗ ಪರವಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸರು ಹೇಳ್ತಾರೆ, ನಾವು ಮೊನ್ನೆ ವಿಷಯ ಕೇಳ್ತಾ ಇಲ್ಲ, ನಿಮ್ಮ ತಾಯಿಗೆ 8 ವರ್ಷದ ಹಿಂದೆ ಹುಚ್ಚಿಡ್ದಿತ್ತಂತೆಲ್ಲ, ಈಗ ಆ ಹುಚ್ಚು ಈಗ ಹೇಗಿದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಏನಾಗಿರುತ್ತೆ ಅಂದರೆ, ಅರುಣ್ ಕುಮಾರ್ ತಂದೆ ತೀರ್ಕೊಂಡಾಗ ಮೊದಲು ಅರುಣ್ ಕುಮಾರ್ ತಾಯಿ ಯೋಚನೆ ಮಾಡಿ 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 ಇವ್ರಿಗೆ ಸ್ವಲ್ಪ ದಿನ ಹುಚ್ಚಿಡ್ದಿರುತ್ತೆ. ಆದರೆ ಅದು ತುಂಬ ಬೇಗ ಕಮ್ಮಿ ಕೂಡ ಆಗಿರುತ್ತೆ. ಆ ವಿಷಯ ಹೇಗೋ ಪೊಲೀಸರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಪೊಲೀಸರು ಏನು ಅನ್ಕೋತಾರೆ, ಅರುಣ್ ಕುಮಾರ್ ತಾಯಿಗೆ ಹುಚ್ಚಿಡ್ದಿತ್ತು, ಅವರು ಆ ಬೆಕ್ಕಿನ ಜೊತೆ ಹೊಡೆದಾಡಿದ್ರು, ಅದಕ್ಕಾಗಿ ಇಷ್ಟೆಲ್ಲ ರಂಪಾಟ ಮಾಡಿದ್ರು ಅಂತ. ಪೊಲೀಸರು ಅರುಣ್ ಕುಮಾರ್ಗೆ ಹೇಳ್ತಾರೆ, ನೋಡಿ ನಿಮ್ಮ ತಾಯಿಗೆ ಒಂದು ಕಾಲದಲ್ಲಿ ಹುಚ್ಚು ಹಿಡಿದಿತ್ತು ನಿಜ, ಆದರೆ ಆ ಹುಚ್ಚು ಪೂರ್ತಿಯಾಗಿ ವಾಸಿಯಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಾವು ಡಾಕ್ಟ್ರುಗಳನ್ನ ವಿಚಾರಿಸ್ಕೊಂಡು ಬಂದಿದ್ದೀವಿ, ಆ ಹುಚ್ಚು ಆವಾಗವಾಗ ಸ್ವಲ್ಪ ಮತ್ತೆ ಬರೋದು ಹೋಗೋದು ಮಾಡ್ತಾ ಇರುತ್ತೆ. ಆ ಥರದ ಯಾವುದಾದ್ರು ಒಂದು ಘಟನೆ ಮೊನ್ನೆ ನಿಮ್ಮ ಜೊತೆ ನಡೆದಿರ್ಬೋದು ಅಂತ ಹೇಳ್ತಾರೆ. ಅರುಣ್ ಕುಮಾರ್ ಯಾವುದೇ ಕಾರಣಕ್ಕೂ ಈ ಮಾತುಗಳನ್ನ ಒಪ್ಪೋದಕ್ಕೆ ತಯಾರಿಲ್ಲ. ಯಾಕೆಂದರೆ ಅರುಣ್ ಕುಮಾರ್ ಖುದ್ದು ತನ್ನ ಕಾರಿಂದ ಆ ಮಹಿಳೆಗೆ ಆಕ್ಸಿಡೆಂಟ್ ಮಾಡಿರ್ತಾನೆ, ತನ್ನ ಮನೆಗೆ ಕರ್ಕೊಂಡು ಬಂದಿರ್ತಾನೆ. ಅಷ್ಟೇ ಅಲ್ಲ, ತನ್ನ ತಾಯಿ ಎದೆ ಮೇಲೆ ಕೂತ್ಕೊಂಡು ಆಕೆ ಕತ್ತಿಸ್ಕೋದನ್ನು ಕೂಡ ನೋಡಿರ್ತಾನೆ. ಸ್ನೇಹಿತರೆ, ಇಲ್ಲಿ ಅರುಣ್ ಕುಮಾರ್ ತಾನು ಆಕ್ಸಿಡೆಂಟ್ ಮಾಡಿದಂಥ ವಿಷಯವನ್ನು ಮಾತ್ರ ಪೊಲೀಸರಿಗೆ ಹೇಳ್ತಾ ಇಲ್ಲ. ಈಗ ಅರುಣ್ ಕುಮಾರ್ ಹತ್ರ ಈಕೆ ತನ್ನ ಮನೆಗೆ ಬಂದಿದ್ಲು ಅಂತ ತೋರಿಸೋದಕ್ಕೆ ಸಾಕ್ಷಿಗಳು ಕೂಡ ಇರಲ್ಲ. ಪೊಲೀಸರು ಈ ಕೇಸನ್ನು ಕ್ಲೋಸ್ ಮಾಡೇ ಬಿಡ್ತಾರೆ. ಇಷ್ಟೆಲ್ಲ ಆದ ನಂತರ ಅರುಣ್ ಕುಮಾರ್ ಒಂದು ಸಲ ಮನೇಲಿ ಕುಂತಿರ್ತಾನೆ. ಅವನಿಗೆ ಒಂದು ಐಡಿಯಾ ಬರುತ್ತೆ. ಈ ಅರುಣ್ ಕುಮಾರ್ ಮನೆಯಲ್ಲಿ ಒಂದು CCTV ಕ್ಯಾಮ್ರಾ ಇರುತ್ತೆ. ಈ ಅರುಣ್ ಕುಮಾರ್ ಆ ಮಹಿಳೆಯನ್ನು ಆವತ್ತು ಮನೇಲಿ ಕರ್ಕೊಂಡು ಬಂದಾಗ ಆ CCTV ಕ್ಯಾಮ್ರಾದಲ್ಲಿ ಅದೆಲ್ಲ ರೆಕಾರ್ಡ್ ಆಗಿರಬೇಕು. ಪೊಲೀಸರಿಗೆ ಏನು ಬೇಕು, ಸಾಕ್ಷಿ ಬೇಕು. ಸರಿ, ಆ ಸಾಕ್ಷಿಗಳನ್ನ ಈಗ ನಾನು ಕೊಡ್ತೀನಿ ಅಂತ ಅರುಣ್ ಕುಮಾರ್ ಆ CCTV ಕ್ಯಾಮ್ರಾದ ರೆಕಾರ್ಡಿಂಗನ್ನು ಓಪನ್ ಮಾಡಿ ನೋಡ್ತಾನೆ. ಸ್ನೇಹಿತರೆ, ನಾನು ಮೊದಲು ಹೇಳಿದೆ ಒಂದು ಸೀನನ್ನು ಜ್ಞಾಪಕ ಇಟ್ಕೊಳ್ಳಿ ಅಂತ. ಆ ಸೀನ್ ಯಾವ ಥರ ನಡೆಯುತ್ತೆ ಅಂತ ಇವಾಗ ತಿಳ್ಕೊಳ್ಳಿ. ಅರುಣ್ ಕುಮಾರ್ ಕಾಂಪೌಂಡ್ ಒಳಗಡೆ ತನ್ನ ಕಾರನ್ನು ತಗೊಂಡು ಬರ್ತಾನೆ. ಡ್ರೈವಿಂಗ್ ಸೀಟಿಂದ ತಾನು ಇಳಿತಾನೆ, ಡೋರ್ ಕ್ಲೋಸ್ ಮಾಡ್ತಾನೆ. ಮತ್ತೆ ಕಾರ್ನ ಇನ್ನೊಂದು ಸೈಡ್ಗೆ ಹೋಗ್ತಾನೆ, ಡೋರ್ ತೆಗಿತಾನೆ. ಆ ಕಾರಿಂದ ಯಾರೂ ಇಳಿಯಲ್ಲ. ಮತ್ತೆ ಡೋರ್ ಕ್ಲೋಸ್ ಮಾಡ್ತಾನೆ. ಆಕೆ ಜೊತೆ ಮಾತಾಡ್ತಾ ಅಂದರೆ ಅಲ್ಲಿ ಯಾರೂ ಇರಲ್ಲ. ಅರುಣ್ ಕುಮಾರ್ ಹಾಗೆ ಒಬ್ಬೊಬ್ಬನೇ ಮಾತಾಡ್ತಾ ಮನೆ ಹತ್ರ ಹೋಗ್ತಾನೆ. ಮನೆ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೋತಾನೆ. ಅಂದರೆ ಅವತ್ತು ಅರುಣ್ ಕುಮಾರ್ ಜೊತೆ ಯಾರೂ ಬರಲಿಲ್ಲ. ಹಾಗಾದರೆ ಅರುಣ್ ಕುಮಾರ್ ಆಕ್ಸಿಡೆಂಟ್ ಮಾಡಿದ್ದು ಯಾರಿಗೆ? ಆ ಅರುಣ್ ಕುಮಾರ್ ತನ್ನ ಮನೆ ಹತ್ರ ಅಂದರೆ ಕಾರಿನ ಇನ್ನೊಂದು ಸೈಡ್ನ ಡೋರನ್ನು ಯಾಕೆ ತೆಗ್ದ? ಆ ಡೋರಿಂದ ಯಾರು ಇಳಿದ್ರು? ಅದು ಅರುಣ್ ಕುಮಾರ್ ಮತ್ತು ಅರುಣ್ ಕುಮಾರ್ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಸ್ನೇಹಿತರೆ, ಈ ಘಟನೆ ನಡೆದ ನಂತರ ಅರುಣ್ ಕುಮಾರ್ ತನ್ನ ಬೇರೆ ಫ್ರೆಂಡ್ಗಳಿಗೆಲ್ಲ ಈ ಘಟನೆ ಬಗ್ಗೆ ಹೇಳ್ತಾನೆ. ಆದರೆ ಯಾರೂ ಕೂಡ ಇವನ ಮಾತನ್ನು ನಿಜ ಅಂತ ನಂಬೋದೇ ಇಲ್ಲ. ಸ್ನೇಹಿತರೆ, ನಾನು ನಿಮಗೆ ಕಥೆ ಹೇಳೋದಕ್ಕೆ ಮೊದಲೇ ಹೇಳಿದ್ದೆ, ಈ ವಿಚಿತ್ರವಾದ ಘಟನೆಗಳು ಯಾರ ಜೊತೆ ನಡೆಯುತ್ತೋ ಅವ್ರಿಗೆ ಮಾತ್ರ ಆ ಘಟನೆಯಲ್ಲಿರುವಂಥ ಸತ್ಯಾಂಶ ಗೊತ್ತಿರುತ್ತೆ. ಅದನ್ನು ಬಿಟ್ಟರೆ ಬೇರೆಯವರೆಲ್ಲ ಇದನ್ನು ಸುಳ್ಳು ಅಂತಲೇ ವಾದ ಮಾಡ್ತಾರೆ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.